ಎಲ್ಲ ಸ್ಪರ್ಧಾರ್ಥಿಗಳಿಗೆ ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಸೊ ಡೈರೆಕ್ಟ್ ಆಗಿ ವಿಷಯಕ್ಕೆ ಹೋಗೋಣ. ಏನಪ್ಪಾ ಅಂದ್ರೆ, ಯಾರೆಲ್ಲ ಅಭ್ಯರ್ಥಿಗಳು ಈ ಒಂದು SD ಎಕ್ಸಾಮ್ ನ ಬರ್ದಿದ್ರೆ ನಾಲೆಜ್ಗೆ, ಅವ್ರದ್ದು ಇವಾಗ ಸ್ಕೋರ್ ಲಿಸ್ಟ್ ನ ಬಿಟ್ಟಿದ್ದಾರೆ. ನೀವು ಯಾವ ಯಾವ ಸಬ್ಜೆಕ್ಟ್ ಅಂದ್ರೆ ಪೇಪರ್ ಅಲ್ಲಿ GK ಪೇಪರ್ 2 ಮತ್ತೆ ಅಂದ್ರೆ SD ಗೆ ಪೇಪರ್ 2 ಅಂತ ಹೇಳ್ತಾರೆ, GK ಪೇಪರ್ 2 ಮತ್ತೆ ಈ ಕಮ್ಯುನಿಕೇಶನ್ ಪೇಪರ್ 2 ಇದರಲ್ಲಿ ಸ್ಕೋರ್ ಎಷ್ಟಾಗಿದೆ ಅಂತ ನೀವು ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಆಯ್ತಾ, ಈ ಒಂದು ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟಿರ್ತೀನಿ, ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲೂ ಸಿಗುತ್ತೆ, ಅಥವಾ ನೀವು ಈ ಡೈರೆಕ್ಟ್ ಆಗಿ KEA ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ನೋಡ್ಕೋಬಹುದು. ಯಾವ ರೀತಿ ಚೆಕ್ ಮಾಡ್ಕೋ ಅಂದ್ರೆ, ಫಸ್ಟ್ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಬರುತ್ತೆ, ಅಥವಾ ನಾವು ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಿಮ್ಗೆ ಈ ರೀತಿಯಾಗಿ ಬರುತ್ತೆ. ಆಯ್ತಾ, ಸೊ ಇಲ್ಲಿ ಬಂದಾದ್ಮೇಲೆ ನೀವು ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ನ ಹಾಕ್ಬೇಕಾಗಿರುತ್ತೆ. ಅಪ್ಲಿಕೇಶನ್ ನಂಬರ್ ಅಂದ್ರೆ ನೀವು ಎಕ್ಸಾಮ್ ಬರೆಯೋಕೆ ಹೋಗಿರುವಾಗ ಅಲ್ಲಿ ಬರುವಂತ ರಿಜಿಸ್ಟರ್ ನಂಬರ್ ಅಲ್ಲ, ಈ KEARC ಅಂತ ಏನ್ ಸ್ಟಾರ್ಟ್ ಆಗುತ್ತೆ ಅಲ್ಲ, ಲಾಂಗೆಸ್ಟ್ ನಂಬರ್, ಅದನ್ನ ನೀವು ಇಲ್ಲಿ ಎಂಟರ್ ಮಾಡ್ಬೇಕಾಗುತ್ತೆ. ಸೊ ನಾನು ಇವಾಗ ಎಂಟರ್ ಮಾಡ್ತಾ ಇದ್ದೀನಿ. ಸೊ ಅಪ್ಲಿಕೇಶನ್ ನಂಬರ್ ಎಂಟರ್ ಮಾಡ್ಬಿಟ್ಟು ನಿಮ್ಮ ಡೇಟ್ ಆಫ್ ಬರ್ತ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ನಾನು ಇವಾಗ ಡೇಟ್ ಆಫ್ ಬರ್ತ್ ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡಿದಾದ್ಮೇಲೆ ನೆಕ್ಸ್ಟ್ ನೀವು ಇಲ್ಲಿ ಸಬ್ಮಿಟ್ ಅಂತ ಕೊಟ್ರೆ ಈ ರೀತಿಯಾಗಿ ನಿಮ್ಮೊಂದು ಸ್ಕೋರ್ ಲಿಸ್ಟ್ ಬರುತ್ತೆ. ಆಯ್ತಾ, ಇಲ್ಲಿ ಅಂದ್ರೆ ನೀವು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗೆ ಅಪ್ಲೈ ಮಾಡಿದ್ರೆ ರಿಪೀಟ್ ಆಗಿ ಅದೇ ತೋರಿಸುತ್ತೆ. ಇಲ್ಲಿ ಸ್ಕೋರ್ ಲಿಸ್ಟ್ ಇರುತ್ತೆ. ಆಯ್ತಾ, ಸೊ ಇವಾಗ ಇಲ್ಲಿ ನೋಡ್ತಾ ಹೋದ್ರೆ ಟೋಟಲ್ ಸ್ಕೋರ್ ತೋರಿಸೋದಿಲ್ಲ, ಯಾಕಂದ್ರೆ ಸಪರೇಟ್ ಸಬ್ಜೆಕ್ಟ್ ವೈಸ್ ಇರುತ್ತೆ, ಅದನ್ನ ನೀವು ಟೋಟಲ್ ಪ್ಲಸ್ ಮಾಡ್ಬೇಕಾಗಿರುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನು ನೋಡ್ತಾ ಇದ್ದೀನಿ, ಇದು ಯಾರ್ದೋ ಒಬ್ರು ಸುಮ್ನೆ ಹಾಕಿರೋದು ನೋಡ್ತಾ ಇದ್ದೀನಿ, ಗೊತ್ತಿಲ್ಲ, ಇವರೊಬ್ರು ನನ್ಗೆ ಟೆಲಿಗ್ರಾಮ್ ಅಲ್ಲಿ ಕಳಿಸ್ಕೊಟ್ಟಿರೋದು. ಅವ್ರ ಸ್ಕೋರ್ ಬಂದ್ಬಿಟ್ಟು ನೋಡಿ 33 ಕರೆಕ್ಟ್ ಆಗಿತ್ತು, ಬಟ್ ನೆಗೆಟಿವ್ ಎಲ್ಲ ಹೋಗಿ 22.5 ಆಗಿದೆ GK ಪೇಪರ್. ಮತ್ತೆ ಈ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ 24 ಕರೆಕ್ಟ್ ಆಗಿದೆ, ಬಟ್ ನೆಗೆಟಿವ್ ಇಂದ 13.5 ಮಾರ್ಕ್ಸ್ ಅಷ್ಟೇ ಇದೆ. ಇವರು ಎಲಿಜಿಬಲ್ ಕೂಡ ಆಗಿಲ್ಲ. ಎರಡು ಪೇಪರ್ ಸೇರಿ ನೀವು ಒಟ್ಟಾರೆಯಾಗಿ 70 ಸ್ಕೋರ್ ಮಾಡಿದ್ರೆ ಎಲಿಜಿಬಲ್ ಆಗ್ತೀರಾ. ಆಯ್ತಾ, ನಾನು ಹೇಳ್ತಿರೋದು ಜಸ್ಟ್ ಎಲಿಜಿಬಲ್, ನಿಮ್ದು ಮೆರಿಟ್ ಲಿಸ್ಟ್ ಅಲ್ಲಿ ಹೆಸರು ಬರುತ್ತೆ ಅಂತಲ್ಲ, ಎಲಿಜಿಬಲ್ ಆಗೋಕೆ 70 ಮಾರ್ಕ್ಸ್ ಸ್ಕೋರ್ ಮಾಡ್ಲೇಬೇಕು. ಆಯ್ತಾ, ಇನ್ನು ಕಟ್ ಆಫ್ ವಿಚಾರಕ್ಕೆ ಬಂದ್ರೆ 110 ಪ್ಲಸ್, ಅಥವಾ ಈ ರಿಸರ್ವೇಶನ್ ಕ್ಯಾಟಗರಿಗೆ 110 ಪ್ಲಸ್, GM ಅಂದ್ರೆ 120 ಪ್ಲಸ್ ಸ್ಕೋರ್ ಮಾಡಿರ್ಲೇಬೇಕು. ಕೆಲವೊಬ್ರು 140 ಎಲ್ಲ ಮಾಡಿರ್ತಾರೆ, 4-5 ಜನ ಇರ್ತಾರೆ, ಅವರು ಟಾಪ್ ಅಲ್ಲಿ ಇರ್ತಾರೆ. ಆಯ್ತಾ, ಇನ್ನು ಮೇನ್ ಏನಪ್ಪಾ ಅಂದ್ರೆ ನೆಕ್ಸ್ಟ್ HK ಅವರಿಗೆ ಎಕ್ಸಾಮ್ಸ್ ಇರೋದು. ಈ HK ಅವರು ಎಕ್ಸಾಮ್ಸ್ ಎಲ್ಲ ಯಾವಾಗಿದೆ ಅಂತ ನಾನು ಈಗಾಗಲೇ ವಿಡಿಯೋನ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಿಮ್ಗೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ಅಥವಾ ವಿಡಿಯೋ ಕೊನೆಯಲ್ಲಿ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ಒಂದು ವಿಡಿಯೋನ ನೋಡ್ಕೊಳ್ಳಿ. ಎಕ್ಸಾಮ್ ಇರೋದು ಫೆಬ್ರವರಿ 22ಕ್ಕೆ. ಸೊ ಇದೇ ರೀತಿಯ ಒಂದು KE ಎಲ್ಲ ಅಪ್ಡೇಟ್ಸ್ ಗಳಿಗಾಗಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಹಾಯವಾಗುವಂತ ಎಲ್ಲಾ ಇನ್ಫಾರ್ಮೇಶನ್ ನಮ್ಮ ಚಾನಲ್ ಅಲ್ಲಿ ಹಾಕ್ತಾ ಹೋಗ್ತೀವಿ.